Good morning everyone. Today we are now the some important questions of periodic classification of elements. So compare and contrast the arrangement of elements in Mendeleev periodic tables and the modern periodic tables. So what are the differences you have to see about that the Mendeleev periodic table and modern periodic table. So in Mendeleev periodic tables, elements are arranged in the increasing order of their atomic mass when compared to the modern periodic table. In Mendeleev periodic table, elements are arranged in the increasing order of their atomic masses. So modern periodic table alli elements ಅನ್ನು ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಬಟ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ಸಲ್ಲಿ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಿನ ಒಂದು ಬೇಸಿಸಲ್ಲಿ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಇನ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ಸ್ ದೇ ಆರ್ 8 ಗ್ರೂಪ್ಸ್. ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಎಷ್ಟು ಗ್ರೂಪ್ಸನ್ನು ಇದ್ದಾವೆ? ಓನ್ಲಿ 8 groups. You have to see that the Mendeleev periodic table compared to modern periodic table. ಇವಾಗ ಮಾಡರ್ನ್ ಪೀರಿಯಾಡಿಕ್ ಟೇಬಲಿಗೆ ನೀವು ಕಂಪೇರನ್ನು ಮಾಡಿದರೆ ಮತ್ತು ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ಎರಡಲ್ಲಿ ವೆನ್ ಯು ಹ್ಯಾವ್ ಟು ಕಂಪೇರ್ ದ ಮೆಂಡೆಲಿವ್ ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಸ್, ಬಟ್ ಇನ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ದೇ ಆರ್ ಓನ್ಲಿ 8 ಗ್ರೂಪ್ಸ್ ಆರ್ ದೇರ್. ಬರೀ 8 ಗ್ರೂಪ್ಸ್ ಅಷ್ಟೇ ಇರ್ತಕ್ಕಂಥದ್ದನ್ನ ನೀವು ನೋಡ್ತೀರಾ. ಆ್ಯಂಡ್ ಈಚ್ ಗ್ರೂಪ್ಸ್ ಆರ್ ಸಬ್ಡಿವೈಡೆಡ್ ಇಂಟು ಸಬ್ ಗ್ರೂಪ್ ಎ ಆ್ಯಂಡ್ ಬಿ. ಮತ್ತು ಪ್ರತಿಯೊಂದು ಗ್ರೂಪು ಕೂಡ ಅದರಲ್ಲಿ ಸಬ್ಡಿವೈಡೆಡನ್ನು ಮಾಡಿದ್ದಾರೆ. ಅದು ಯಾವುದಾದಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತಂದು ಈ ಗ್ರೂಪನ್ನು ಸಬ್ಡಿವೈಡೆಡ್ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ತೀರಾ. ಆ್ಯಂಡ್ ಗ್ರೂಪ್ಸ್ ಫಾರ್ ನೋಬಲ್ ಗ್ಯಾಸಸ್ ವಾಸ್ ನಾಟ್ ಪ್ರೆಸೆಂಟ್ ಆ್ಯಸ್ ನೋಬಲ್ ಗ್ಯಾಸಸ್ ವರ್ ಡಿಸ್ಕವರ್ಡ್ ಬೈ ದಟ್ ಟೈಮ್. ಸೊ ನೋಬಲ್ ಗ್ಯಾಸಸ್ ಗ್ರೂಪ್ಸ್ಗಳನ್ನು ಏನಿದ್ದಾವೋ ಆ ಒಂದು ಟೈಮಲ್ಲಿ ಏನಾಗಿರಲಿಲ್ಲ, ಸೊ ಡಿಸ್ಕವರ್ಡನ್ನು ಆಗಿರಲಿಲ್ಲ. ಸೊ ಆ ಒಂದು ಟೈಮ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ಗಳನ್ನು ಡಿಸ್ಕವರ್ಡನ್ನು ಆಗದೇ ಇರೋದ್ರಿಂದ, ಸೊ ಇದನ್ನು ಡಿಸ್ಕವರ್ ಆಗದೇ ಇರೋದ್ರಿಂದ ದೇ ಹ್ಯಾವ್ ನೋ ಪ್ರೆಸೆಂಟ್ ಆ್ಯಸ್ ದ ನೋಬಲ್ ಗ್ಯಾಸಸ್. ಸೊ ಆ ಒಂದು ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ಗಳನ್ನು ಇಲ್ಲದೇ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. And there was no place for isotopes. So you know that the isotopes means same atomic number and different mass numbers are called isotopes. Isotopes means same atomic number, different mass number are called isotopes. So in Mendeleev periodic tables there was no ಪ್ಲೇಸ್ ಫಾರ್ ಐಸೋಟೋಪ್ಸ್. ಬಂದರೆ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಐಸೋಟೋಪ್ಸಿಗೆ ಯಾವುದೇ ಆಗಿರ್ತಕ್ಕಂಥ ಪ್ಲೇಸನ್ನು ಇಲ್ಲದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗಾಗಿ ದೇರ್ ವಾಸ್ ನೋ ಪ್ಲೇಸ್ ಫಾರ್ ದ ಐಸೋಟೋಪ್ಸ್. ಆ್ಯಂಡ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಸೊ ವೆನ್ ಕಂಪೇರ್ಡ್ ಟು ದ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್, ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಸೊ ಎಲಿಮೆಂಟ್ಸನ್ನು ಏನಾಗಿದೆ ಅಂದರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನಿಮ್ಮ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ ಪೇಜ್ ನಂಬರ್ 30. ಆ ಪೇಜ್ ನಂಬರ್ 30ಯಲ್ಲಿ ಎಲಿಮೆಂಟ್ಸನ್ನು ಯಾವ ಥರ ಅರೇಂಜ್ ಮಾಡಿದ್ದಾರೆ ಅಂದರೆ, ಸೊ ಇಟ್ ಈಸ್ ಇನ್ಕ್ರೀಸ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಎಲಿಮೆಂಟ್ಸ್ಗಳನ್ನು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಲಿ ಅರೇಂಜ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದೇ ಆರ್ 18 ಗ್ರೂಪ್ಸ್. ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಎಷ್ಟು ಕಾಲಮ್ಸ್ಗಳನ್ನು ಇದ್ದಾವೆ? ಸೊ ನಾವು ಹಾರಿಜಾಂಟಲ್ ರೋಸನ್ನು 7 ಹಾರಿಜಾಂಟಲ್ ರೋಸನ್ನು ಇದೆ. ಸೊ ಅದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ವರ್ಟಿಕಲ್ ಕಾಲಮ್ಸ್ 18 ಇದೆ. ಸೊ ಅದನ್ನು ನಾವು ಗ್ರೂಪ್ಸ್ ಅಂತ ಕರಿತೀವಿ. ಇನ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ದೇ ಆರ್ 18 ಗ್ರೂಪ್ಸ್ ಆರ್ ದೇರ್. ಸೊ ಬಟ್ ಇನ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ ಯು ಹ್ಯಾವ್ ಟು ಸಿ ದಟ್ there are only 8 ಗ್ರೂಪ್ಸ್. ಸೊ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್ಲಿ ಬರೀ 8 ಗ್ರೂಪ್ಸ್ ಅಷ್ಟೇ ಇದ್ದರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ 18 ಗ್ರೂಪ್ಸ್ಗಳನ್ನು ನೀವು ನೋಡ್ತೀರಾ. ವೆನ್ ಕಂಪೇರ್ಡ್ ಟು ದ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ there are 18 groups are there. ಆ್ಯಂಡ್ ಗ್ರೂಪ್ಸ್ ಆರ್ ನಾಟ್ ಸಬ್ಡಿವೈಡೆಡ್ ಇಂಟು ಸಬ್ ಗ್ರೂಪ್ಸ್. ಇಲ್ಲಿ ಗ್ರೂಪನ್ನು ಮತ್ತು ಇದರಲ್ಲಿ ಸಬ್ ಗ್ರೂಪ್ಸ್ ಆಗಿ ಮತ್ತೆ ಸಬ್ಡಿವೈಡೆಡ್ನ ಆಗದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಕಂಪೇರ್ ಟು ದ ಮಾಡರ್ನ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಿಗೆ ನಾವು ಕಂಪೇರನ್ನು ಮಾಡಿದರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲಿಗೆ ಗ್ರೂಪ್ಸಲ್ಲಿ ಏನಾಗಿದೆ, ಇಟ್ ಈಸ್ ನಾಟ್ ಆ್ಯಂಡ್ ಸಬ್ಡಿವೈಡೆಡ್ ಇಂಟು ಸಬ್ ಗ್ರೂಪ್ಸಲ್ಲಿ ಅದನ್ನು ಸಬ್ಡಿವೈಡೆಡನ್ನು ಆಗದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ.
and then a separate group is meant for noble gases. ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇನ್ನು ಮಾಡರ್ನ್ ಪೀರಿಯಾಡಿಕ್ ಟೇಬಲ್, ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನೀವು ನೋಡಿದಾಗ ಏನು ಗ್ರೂಪ್ ನಂಬರ್ 18 ಏನಿದೆಯೋ ಆ ಗ್ರೂಪ್ ನಂಬರ್ 18ನಲ್ಲಿರ್ತಕ್ಕಂತಹ ಎಲ್ಲ ಎಲಿಮೆಂಟ್ಸ್ಗಳು ಏನಾಗಿದೆ, ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ಗಳನ್ನು ಆಗಿದೆ. ಸೊ ಯಾಕೆ ಇದನ್ನು ನಾವು ನೋಬಲ್ ಗ್ಯಾಸಸ್ ಎಲಿಮೆಂಟ್ಸ್ ಅಂತ ಕರೀತೀವಿ ಅಂದರೆ ದೇ ಆರ್ ಇನ್ನರ್ಟ್, ಅದೇನಾಗಿದೆ ಇನ್ನರ್ಟ್. ಇಟ್ಸ್ ವೇಲೆನ್ಸಿ ಈಸ್ 0, ಅದ್ರ ವೇಲೆನ್ಸಿ ಕೂಡ ಏನಾಗಿದೆ 0 ಆಗಿದೆ. You know that, so the structure of atoms, for example the structure of helium, you know that the atomic number of helium is 2. So how many shells can accommodate the K shells? Maximum 2 electrons can accommodate the K shell. So when the shell will be complete, when the shells will be complete, so that's why it is called it as an ಕಂಪ್ಲೀಟ್ ಶೆಲ್. ಸೊ ಇಟ್ಸ್ ವೇಲೆನ್ಸಿ ಈಸ್ 0. ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸನ್ನು ಇರ್ತವೆ, 2 ಎಲೆಕ್ಟ್ರಾನ್ಸನ್ನು ಇರುತ್ತೆ. ಸೊ ಹೀಲಿಯಮನ್ನು ಅಟಾಮಿಕ್ ನಂಬರ್ 2 ಇರೋದ್ರಿಂದ ಸೊ ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದೊಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಶೆಲ್ ಏನಾಗಿರೋದ್ರಿಂದ ಆ್ಯಂಡ್ ಇಟ್ಸ್ ವೇಲೆನ್ಸಿ ಈಸ್ 0, ಅದ್ರ ವೇಲೆನ್ಸಿ ಏನೇನಾಗಿದೆ 0 ಆಗಿದೆ. ಆ್ಯಂಡ್ ದೆನ್ ನಿಯಾನ್, ಇನ್ನೊಂದು ಎಕ್ಸಾಂಪಲ್ ನಾವು ತಗೊಂಡ್ರೆ, ಸೊ ಹಿಯರ್ ದ ನಿಯಾನ್, ದ ಅಟಾಮಿಕ್ ನಂಬರ್ ಆಫ್ ನಿಯಾನ್ ಈಸ್ 10. So atomic number of neon is 10 and its symbol is Ne. So it is also called it as a inert gas. ಇದನ್ನು ಕೂಡ inert gas ಅಂತ ಕರಿತೀವಿ because its valency is 0. ಇದ್ರದ್ದು ವೇಲೆನ್ಸಿನೂ ಕೂಡ ಏನಾಗಿದೆ 0 ಆಗಿದೆ. ಸೊ ಮೇನ್ ರೀಸನ್ ಅಪ್ಪ ಅಂದರೆ ಸೊ ದ ಅಟಾಮಿಕ್ ನಂಬರ್ ಆಫ್ neon is the 10. So K shells can accommodate the 2 electrons and L shell all 8 and totally 10 electrons are there. So in the outermost shell when it can contain the 8 electrons, so these shells it can be called it as an octet structure. ಸೊ ಔಟರ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಇದೆ ಅಂದರೆ ಆ ಒಂದು ಶೆಲ್ಲನ್ನು ಏನಾಗಿದೆ ಅಂತ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಶೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ ಇಟ್ ಆಸ್ ಎನ್ ಆಕ್ಟೇಟ್ ಸ್ಟ್ರಕ್ಚರ್, ಮತ್ತು ಅದನ್ನು ಆಕ್ಟೇಟ್ ಸ್ಟ್ರಕ್ಚರ್ ಅಂತಲೂ ಕೂಡ ಹೇಳ್ತೀವಿ. ಸೊ ಯಾವುದೇ ಒಂದು ಎಲಿಮೆಂಟನ್ನು ಔಟರ್ ಮೋಸ್ಟ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸನ್ನು ಇದೆಯಪ್ಪ ಅಂದರೆ ಅದು ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ಸ್ಟ್ರಕ್ಚರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಅನ್ ಆಕ್ಟೇಟ್ ಸ್ಟ್ರಕ್ಚರ್. ಅದನ್ನು ಒಂದು ಆಕ್ಟೇಟ್ ಸ್ಟ್ರಕ್ಚರ್ ಅಂತಲೂ ಕೂಡ ನಾವು ಕರಿತೀವಿ. ಸೊ ಹಾಗಾಗಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸನ್ನು ಇದೆ ಅಂದರೆ ಅದನ್ನು ಇಟ್ಸ್ ವೇಲೆನ್ಸಿ ಈಸ್ 0, ಅದ್ರ ವೇಲೆನ್ಸಿ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಹಾಗಾಗಿ a separate group is meant for the noble gases in modern periodic table. ನೀವು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನಿಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ 30ಯಲ್ಲಿ ನೀವು ನೋಡಿದಾಗ ಏನು 18th ಗ್ರೂಪಲ್ಲಿ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇದೆಯೋ ಈ ಎಲ್ಲ ಎಲಿಮೆಂಟ್ಸು ಕೂಡ ನೋಬಲ್ ಗ್ಯಾಸಸ್ಸನ್ನು ಆಗಿದೆ ಮತ್ತು ಇನ್ನರ್ಟ್ ಆಗಿರ್ತಕ್ಕಂಥದ್ದನ್ನು ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ನೋಡ್ತೀವಿ. ಅದೇ ನಾವು ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ನೋಡಿದಾಗ ಸೊ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಏನಾಗಿಲ್ಲ, ನೋಬಲ್ ಗ್ಯಾಸಸ್ ಈಸ್ ನಾಟ್ ಪ್ರೆಸೆಂಟ್. ನೋಬಲ್ ಗ್ಯಾಸಸ್ಸನ್ನು ಇದನ್ನು ಪ್ರೆಸೆನ್ಸನ್ನು ಆಗಿಲ್ಲ, ಯಾಕಂದರೆ ಆವಾಗಿನ ಕಾಲದಲ್ಲಿ ಇದನ್ನೇನಾಗಿಲ್ಲ ಆನ್ ದಟ್ ಟೈಮ್, ಆ ಒಂದು ಟೈಮಲ್ಲಿ ಇದನ್ನು ಡಿಸ್ಕವರ್ಡನ್ನು ಆಗಿರಲಿಲ್ಲ. ಆ್ಯಂಡ್ ಎ ಸಪ್ರೇಟ್ ಗ್ರೂಪ್ ಈಸ್ ನೆನ್ ಫಾರ್ ನೋಬಲ್ ಗ್ಯಾಸಸ್ and this problem has been clarified as slots are determined according to atomic number. ಸೊ ಮತ್ತೆ ಏನಾಗಿದೆ ಅಂದರೆ ಇದರಲ್ಲಿ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಸೊ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಆನ್ ದ ಬೇಸಿಸ್ ಆಫ್ ದ ಅಟಾಮಿಕ್ ಮಾಸ್ ನಂಬರ್. ಸೊ ಎಲಿಮೆಂಟ್ಸ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸನ್ನು ಅಟಾಮಿಕ್ ಮಾಸ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ, ಎಲಿಮೆಂಟ್ಸ್ಗಳನ್ನು ಅರೇಂಜ್ಡನ್ನು ಮಾಡ್ತಾ ಹೋಗಿದೆ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಬಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೊ ದ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಆನ್ ದ ಬೇಸಿಸ್ ಆಫ್ ದ ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಅಂದರೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡ್ತಾ ಹೋಗ್ತಿರ್ತಕ್ಕಂಥದ್ದನ್ನು ನಾವು ನೋಡಿ. ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನು ಅಟಾಮಿಕ್ ನಂಬರಿನ ಒಂದು ಬೇಸಿಸ್ ಮೇಲೆ ಇನ್ಕ್ರೀಸಿಂಗ್ ಆರ್ಡರಿನ ಪ್ರಕಾರ ಏನು ಮಾಡಿದ್ದಾರೆ, ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಸಿ ಯು ಹ್ಯಾವ್ ಟು ಸಿ ದಟ್ ದ ಡಿಫ್ರೆಂಟ್ ಅಟಾಮಿಕ್ ನಂಬರ್. ಸೊ ಆದಷ್ಟು ನೀವು ಅಟಾಮಿಕ್ ನಂಬರ್ಸನ್ನು ಬೇರೆ ಆಗಿರ್ತಕ್ಕಂಥದ್ದನ್ನು ನೀವು ನೋಡೋದ್ರಿಂದ ಯಾವ ಎಲಿಮೆಂಟ್ಸನ್ನು ಯಾವ ಪ್ಲೇಸಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ದಟ್ ಥ್ರೂ ದ ಅಟಾಮಿಕ್ ನಂಬರ್. ಆ್ಯಂಡ್ ದೆನ್ ಸ್ಟೇಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ actives. So you know have here the name of the Newlands. ಸೊ ನ್ಯೂಲ್ಯಾಂಡ್ ಈಸ್ ದ ನೇಮ್ ಆಫ್ ದ ಸೈಂಟಿಸ್ಟ್. ಇವರು ಒಬ್ಬರು ಸೈಂಟಿಸ್ಟನ್ನು ಆಗಿರ್ತಕ್ಕಂಥವ್ರು. ಸೊ ಈ ಅರೇಂಜ್ಡ್ ದ ಎಲಿಮೆಂಟ್ಸ್
ಎಲಿಮೆಂಟ್ಸ್ ಇನ್ ದ ಆರ್ಡರ್ ಆಫ್ ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಇವರು ಕೂಡ ಎಲಿಮೆಂಟ್ಸ್ಗಳನ್ನು ಯಾವ ಥರ ಅರೇಂಜ್ಡನ್ನು ಮಾಡಿದ್ದಾರೆ ಅಂದರೆ ಈ ಅರೇಂಜ್ಡ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸಸ್. ಇವರು ಅಟಾಮಿಕ್ ಮಾಸಿನ ಒಂದು ಬೇಸಿಸ್ ಮೇಲೆ ಎಲಿಮೆಂಟ್ಸ್ಗಳನ್ನು ಅರೇಂಜ್ಮೆಂಟನ್ನು ಮಾಡ್ತಾ ಹೋಗಿದ್ರು. ಆ್ಯಂಡ್ ಹಿ ಸ್ಟಾರ್ಟೆಡ್ ವಿತ್ ದ ಎಲಿಮೆಂಟ್ ಹ್ಯಾವಿಂಗ್ ದ ಲೋಯೆಸ್ಟ್ atomic mass hydrogen and ended at the thorium which was the 56th element. ಸೊ ಇವರು ಆದಷ್ಟು ಲೋಯೆಸ್ಟ್ ಅಟಾಮಿಕ್ ಮಾಸ್ ಆಗಿರ್ತಕ್ಕಂತಹ ಏನು ಹೈಡ್ರೋಜನ್ ಎಲಿಮೆಂಟನ್ನು ಇದೆಯೋ ಈ ಒಂದು ಹೈಡ್ರೋಜನ್ ಎಲಿಮೆಂಟಿಂದ ಸ್ಟಾರ್ಟ್ ಮಾಡಿದೆ ಮತ್ತು 56ನೇಯ ಎಲಿಮೆಂಟ್ ಆಗಿರ್ತಕ್ಕಂತಹ ಏನು ಥೋರಿಯಮನ್ನು ಇದೆಯೋ ಆ ಒಂದು ಥೋರಿಯಂ ಎಲಿಮೆಂಟಿಗೆ ಇವರೇನ ಎಂಡನ್ನು ಮಾಡಿದರು. ಈ ಸ್ಟಾರ್ಟೆಡ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಲೋಯೆಸ್ಟ್ ಹೈಡ್ರೋಜನ್ ಆ್ಯಂಡ್ ಎಂಡೆಡ್ ಲೋಯೆಸ್ಟ್ atomic mass hydrogen and ended at the thorium which was the 56th element. And he found that every 8 element is equal to that of the first. ಮತ್ತು ಇವರು ಮಾಡರ್ನ್ ಪೀರಿಯಾಡಿಕ್ ಟೇಬಲನ್ನು ಕಂಪೇರನ್ನು ಮಾಡಿದರೆ ಮತ್ತು ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲಿಗೆ ಕಂಪೇರ್ ಮಾಡಿದರೆ ಸೊ ಇವರು ಟೇಬಲನ್ನು ಆದಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇವ್ರ ಪ್ರಕಾರ ಏನಾಗುತ್ತಪ್ಪ ಅಂದರೆ ಪ್ರತಿಯೊಂದು ಎವ್ರಿ 8 ಎಲಿಮೆಂಟ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಫಸ್ಟ್. ಪ್ರತಿಯೊಂದು ಏನು ಫಸ್ಟ್ ಎಲಿಮೆಂಟನ್ನು ಏನಿದೆಯೋ ಆ ಫಸ್ಟ್ ಎಲಿಮೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಸೊ 8ನೇ ಎಲಿಮೆಂಟಿಗೆ ಅದನ್ನು ಈಕ್ವಲನ್ನು ಆಗಿರುತ್ತೆ. ಪ್ರತಿ 8ನೇ ಎಲಿಮೆಂಟ್ ಏನಿದೆಯೋ ಅದನ್ನು ಫಸ್ಟ್ ಎಲಿಮೆಂಟಿಗೆ ಈಕ್ವಲ್ ಆಗಿರುತ್ತೆ ಅಂತಂದು ಅವರು ಹೇಳಿದರು. ಹಿ ಕಂಪೇರ್ಡ್ ದ ಆ್ಯಕ್ಟಿವ್ಸ್ ಆ್ಯಂಡ್ ಫೌಂಡ್ ಇನ್ ಮ್ಯೂಸಿಕ್. ಸೊ ಇವರು ನೌ ಇಟ್ ಈಸ್ ಎವ್ರಿ 8 ಎಲಿಮೆಂಟ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಫಸ್ಟ್. ಇಟ್ ಈಸ್ ಕಾಲ್ಡ್ ಇಟ್ ಆ್ಯಸ್ ಎನ್ ಲಾ ಆಫ್ ಆ್ಯಕ್ಟಿವ್ಸ್. ಪ್ರತಿ 8ನೇ ಎಲಿಮೆಂಟ್ ಏನಿರುತ್ತೋ ಆ ಒಂದು 8ನೇ ಎಲಿಮೆಂಟನ್ನು ಮೊದಲನೆಯದಾಗಿರ್ತಕ್ಕಂಥ ಎಲಿಮೆಂಟಿಗೆ ಅದನ್ನು ಈಕ್ವಲ್ ಆಗಿರುತ್ತೋ. ಸೊ ಹಾಗಾಗಿ ಇದನ್ನು ಲಾ ಆಫ್ ಆಕ್ಟಿವ್ಸ್ ಅಂತಂದು ಇದನ್ನು ಕರೆದು ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ನ್ಯೂಲ್ಯಾಂಡ್ ಲಾ ಆಫ್ ಆ್ಯಕ್ಟಿವ್ಸ್. ಇದಕ್ಕೆ ನ್ಯೂಲ್ಯಾಂಡ್ ಲಾ ಆಫ್ ಆ್ಯಕ್ಟಿವ್ಸ್ ಅಂತಂದು ಕೂಡ ಕರೆದಿದ್ರು. ಆ್ಯಂಡ್ ಇಟ್ ಈಸ್ ಫೌಂಡ್ ಇನ್ ದ ಮ್ಯೂಸಿಕ್. ಮತ್ತು ಇದನ್ನು ಒಂದು ಮ್ಯೂಸಿಕ್ಕಿನ ಬೇಸಿಸ್ ಮೇಲೆ ಏನು ಮಾಡಿದರೆ ಎಲಿಮೆಂಟ್ಸ್ಗಳನ್ನು ಇವರು ಅರೇಂಜ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಪೇಜ್ ಇದರಲ್ಲಿ ಬುಕ್ಕಲ್ಲಿ ಪೇಜ್ ನಂಬರ್ 25 ಟೇಬಲ್ 5.3 ಸೊ ಈ ಒಂದು ಟೇಬಲನ್ನು ನೀವು ನೋಡ್ಬೋದು. ಸಾ ರೇ ಗ ಮ ಪ ದ ನಿ ಅಂತ ಕೊಟ್ಟಿದ್ದಾರೆ. ಈ ಮತ್ತು ಸಾನ 8ನೇ ಎಲಿಮೆಂಟ್ ಆಗಿರೋದು ಮತ್ತು ಅದರಲ್ಲಿ ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು 8ನೇದಾಗಿರ್ತಕ್ಕಂಥ ಎಲಿಮೆಂಟ್ ಯಾವುದು ಫ್ಲೋರಿನ್. ಆ ಫ್ಲೋರಿನ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಹೈಡ್ರೋಜನ್ ಎಲಿಮೆಂಟಿಗೆ ಅದನ್ನು ಈಕ್ವಲ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಸಾ ರಿ ಗ ಮ ಪ ದ ನಿ ಮತ್ತು ಸಾ ಅಂತಂದು ಸೊ ಇನ್ನು ಮ್ಯೂಸಿಕ್ಕಿನ ಒಂದು ಇದ್ರ ಬೇಸಿಸ್ ಮೇಲೆ ಏನು ಮಾಡಿದ್ದಾರೆ ಅಂದರೆ ಈ ಟೇಬಲನ್ನು ಇವರು ಆವಿಷ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ದ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಆ್ಯಂಡ್ ಸೋಡಿಯಂ ವರ್ ಫೌಂಡ್ ಟು ಬಿ ದ ಸೇಮ್. ಮತ್ತು ಏನು ಸೋಡಿಯಂ ಮತ್ತು ಲಿಥಿಯಂ ಮತ್ತು ಸೋಡಿಯಂ ಅಂತ ಏನು 2 ಎಲಿಮೆಂಟ್ಸ್ಗಳನ್ನು ಇದ್ದಾವೋ ಈ ಒಂದು 2 ಎಲಿಮೆಂಟ್ಸಿನ ಏನು ಗುಣ ಏನೋ ಇದೆಯೋ ಎರಡೂ ಕೂಡ ಒಂದೇ ಆಗಿ ಯು ಹ್ಯಾವ್ ಟು ಸಿ ದಟ್ ದ ಪ್ರಾಪರ್ಟೀಸ್ ಇನ್ ದ ಸೇಮ್ ವೇ. ಸೊ ಹಿಂದೆ ಆಗಿರ್ತಕ್ಕಂತಹ ಪ್ರಾಪರ್ಟೀಸನ್ನು ಸೋಡಿಯಂ ಮತ್ತು ಲಿಥಿಯಮಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಸೋಡಿಯಂ ಈಸ್ ದ 8th ಎಲಿಮೆಂಟ್ ಆಫ್ಟರ್ ದ ಲಿಥಿಯಮ್. ಸೊ ಲಿಥಿಯಮನ್ನು ಆದಮೇಲೆ ಸೋಡಿಯಮನ್ನು ಏನಾಗಿದೆ 8ನೇದಾಗಿರ್ತಕ್ಕಂತಹ ಒಂದು ಎಲಿಮೆಂಟನ್ನು ನೀವು ಈ ಪೀರಿಯಾಡಿಕ್ ಟೇಬಲಲ್ಲಿ ನೀವು ನೋಡ್ತೀರಿ. ಯಾವುದು ನ್ಯೂಲ್ಯಾಂಡ್ ಆ್ಯಕ್ಟಿವ್ಸ್ ಟೇಬಲಲ್ಲಿ. So and then you have to see that the sodium is the 8th element after the lithium. Similarly beryllium and magnesium resemble to each other. beryllium ಮತ್ತು ಮೆಗ್ನೀಷಿಯಮ್ ಕೂಡ ಯಾವುದಕ್ಕೆ ರಿಸೆಂಬಲ್ ಆಗಿರುತ್ತೆ ಒಂದಕ್ಕೊಂದು ಅದನ್ನು ಕಂಪೇರ್ ಮಾಡಿದರೆ ಎರಡೂ ಕೂಡ ರಿಸೆಂಬಲ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಎ ಪಾರ್ಟ್ ಆಫ್ ದ ಒರಿಜಿನಲ್ ಫಾರ್ಮ್ ಆಫ್ ದ ನ್ಯೂಲ್ಯಾಂಡ್ ಆ್ಯಕ್ಟಿವ್ಸ್. So any given element which exhibits the analogous behavior to the 8 element following in the table. This means every 8 element has a similar chemical and physical properties. ಪ್ರತಿ ಒಂದು 8ನೇ ಎಲಿಮೆಂಟನ್ನು ಏನಾಗಿರುತ್ತೋ ಈ ಟೇಬಲಲ್ಲಿ ಅದನ್ನು ಯಾವುದಕ್ಕೆ ಸಿಮಿಲರ್ ಆಗಿರುತ್ತೆ ಸೊ ಅದರ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು ಫಿಸಿಕಲ್ ಪ್ರಾಪರ್ಟೀಸ್ ಎರಡೂ ಕೂಡ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಫಸ್ಟ್ ಎಲಿಮೆಂಟಿಗೆ ಅದನ್ನು ಈಕ್ವಲ್ ಆಗಿರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ ಇಟ್ ಆಸ್ ನ್ಯೂಲ್ಯಾಂಡ್ ಲಾ ಆಫ್ ಆ್ಯಕ್ಟಿವ್ಸ್. ಆ್ಯಂಡ್ ದೆನ್ ವೈ ಈಸ್ ಸಿಲಿಕಾನ್ ಕ್ಲಾಸಿಫೈಡ್ ಆ್ಯಸ್ ಮೆಟಲೈಡ್. ಸೊ ಯಾಕೆ ಸಿಲಿಕಾನನ್ನು ಮೆಟಲೈಡ್ ಅಂತಂದು ಕ್ಲಾಸಿಫಿಕೇಷನನ್ನು ಮಾಡಿದ್ದಾರೆ ಅಂತ. ಸೊ ಯು ನೋ ದಟ್ ಮೆಟಲೈಟ್ಸ್ ಮೀನ್ಸ್ the elements which contains both the properties of the metals and non-metals. The elements which contain the properties of the metals and non-metals is called ಮೆಟಲೈಟ್ಸ್. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡೂ ಗುಣವನ್ನು ಹೊಂದ್ಕೊಂಡಿರ್ತಕ್ಕಂಥ ಏನು ಮೆಟಲ್ಸನ್ನು ಇದೆಯೋ ಸೊ ಅದನ್ನು ನಾವು ಮೆಟಲೈಡ್ ಅಂತ ಕರಿತೀವಿ. ಸೊ
So silicon is one of the metalloid. Why? Because takes the characteristics of both the metals and the non-metals. Silicon ಅನ್ನು ಮೆಟಲೈಡ್ ಅಂತ ಕರಿತೀವಿ. ಸಿಲಿಕಾನ್, ಬೋರಾನ್, ಸೊ ಜರ್ಮೇನಿಯಮ್ ಇಸ್ ದ ಮೆಟಲೈಡ್ಸ್. ಇದನ್ನು ನಾವು ಮೆಟಲೈಡ್ಸ್ ಅಂತ ಕರಿತೀವಿ. ಯಾಕಂದರೆ ಇಟ್ಸ್ ಕಂಟೈನ್ಸ್ ದ ಬೋತ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮೆಟಲ್ಸ್ ಆ್ಯಂಡ್ ದ ನಾನ್ ಮೆಟಲ್ಸ್. ಇದನ್ನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡೂ ಗುಣವನ್ನು ಹೊಂದ್ಕೊಂಡಿರ್ತಕ್ಕಂತಹ ಒಂದು ಮೆಟಲ್ಸ್ಗಳನ್ನು ಆಗಿದೆ. ಸೊ ಸಿಲಿಕಾನ್ ಈಸ್ ಕ್ಲಾಸಿಫೈಡ್ ಆ್ಯಸ್ ಎ ಸೆಮಿ ಮೆಟಲ್ or a metalloid because it exhibits same properties of both metals and non-metals. And then define Dobereiner law of triads. Dobereiner is the name of the scientist. So he states that when elements are placed in order of the ascending order of atomic mass, group of 3 elements having similar properties are obtained. So Dobereiner showed that when the 3 elements are arranged, when the 3 elements are arranged, so Dobereiner shows that when the 3 elements in a triad were written in the increasing order of their atomic mass, the atomic mass of the middle element was roughly equal to that of the other 2 elements. ಅಂದರೆ ಸೊ ಹಿ ಶೋಸ್ ದಟ್ ಡೋಬರೆನರ್ಸನ್ನು ಏನು ಹೇಳಿದಾರಪ್ಪ ಅಂದರೆ ದ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಕಾಲ್ಡ್ ಟ್ರಯಡ್ಸ್. 3 ಎಲಿಮೆಂಟ್ಸಿನ ಏನು ಗುಂಪನ್ನು ಇರುತ್ತೋ ಆ ಗುಂಪಿಗೆ ಏನಂತ ಹೇಳಿದ್ದಾರೆ, ಟ್ರಯಡ್ಸ್ ಅಂತ ಹೇಳಿದ್ದಾರೆ. ಡೋಬರೆನರ್ ಶೋಸ್ ದಟ್ ದ ಎಲಿಮೆಂಟ್ಸ್ ದ 3 ಎಲಿಮೆಂಟ್ಸ್ ಇನ್ ಎ ಟ್ರಯಡ್ಸ್ were eaten in the order of their increasing order of their atomic mass. ಅಟಾಮಿಕ್ ಮಾಸಿನ ಒಂದು ಬೇಸಿಸ್ ಮೇಲೆ 3 ಎಲಿಮೆಂಟ್ಸನ್ನು ಗುಂಪಾಗಿ ಸೇರಿಸಿ ಅದನ್ನು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೆದ್ರೆ ಸೊ ಅದನ್ನು ದ ಅಟಾಮಿಕ್ ಮಾಸ್ ಆಫ್ ದ ಮಿಡ್ಲ್ ಎಲಿಮೆಂಟ್, ಸೊ ಮಿಡ್ಲ್ ಎಲಿಮೆಂಟಿನ ಏನು ಅಟಾಮಿಕ್ ಮಾಸ್ ಅನ್ನೋದತ್ತ ಸೊ ಈಸ್ ಈಕ್ವಲ್ ಟು ದಟ್ ಆಫ್ ದ ಅದರ್ಸ್. ಸೊ ಅದನ್ನು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಅದರ ಅಕ್ಕಪಕ್ಕ ಇರ್ತಕ್ಕಂತಹ ಏನು ಎಲಿಮೆಂಟ್ಸ್ಗಳನ್ನು ಇರುತ್ತೋ ಆ ಒಂದು ಎಲಿಮೆಂಟ್ಸ್ಗೆ ಅದರ ಅಟಾಮಿಕ್ ಮಾಸನ್ನು ಈಕ್ವಲ್ ಆಗಿರುತ್ತೆ ಅಂತಂದು ಇವರು ಹೇಳಿದ್ದಾರೆ. ಅಂದರೆ ಸಿಂಪ್ಲಿ ಟು ಸೇ ಅಂದರೆ ದ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಕಾಲ್ಡ್ ಟ್ರಯಡ್ಸ್. ನಿಮಗೆ ಕೇಳ್ತಾರೆ ವಾಟ್ ಆರ್ ಟ್ರಯಡ್ಸ್ ಅಂತ. ದ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಕಾಲ್ಡ್ ಟ್ರಯಡ್ಸ್ ಆ್ಯಂಡ್ ಹಿ ಸೇಸ್ ದಟ್ ದ ಗ್ರೂಪ್ ಆಫ್ the atomic mass of the middle element is equal to that of the other 2. ಸೊ ಏನಾಗಿರುತ್ತೆ ಅಂದರೆ when the elements are arranged in the increasing order of their atomic mass, ಎಲಿಮೆಂಟ್ಸನ್ನು ಅಟಾಮಿಕ್ ಮಾಸಿನ ಒಂದು ಬೇಸಿಸ್ ಮೇಲೆ ಅದನ್ನು ಬರಿತಾ ಹೋದರೆ ಏನಾಗಿರುತ್ತೆ ಅಂದರೆ ದ ಅಟಾಮಿಕ್ ಮಾಸ್ ಆಫ್ ದ ಮಿಡ್ಲ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಅದನ್ನು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಆರ್ಸೆನಿಕ್. ಸೊ ದ ಅಟಾಮಿಕ್ ಮಾಸ್ ನಂಬರ್ ಆಫ್ ನೈಟ್ರೋಜನ್ ಈಸ್ 14 ಆ್ಯಂಡ್ ದ ಅಟಾಮಿಕ್ ಮಾಸ್ ನಂಬರ್ ಆಫ್ ದ ಆರ್ಸೆನಿಕ್ ಈಸ್ 74.9. ಸೊ ಇದನ್ನು 14 ಮತ್ತು 74.9 ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಅನ್ನು ಮಾಡಿದರೆ ಸೊ ದಿಸ್ ಒನ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಫಾಸ್ಫರಸ್. ಸೊ ಅದನ್ನು ಯಾವುದಕ್ಕಾಗಿ ಈಕ್ವಲ್ ಆಗಿರುತ್ತೆ, ಸೊ ಮಿಡ್ಲ್ ಎಲಿಮೆಂಟ್ ಆಗಿರ್ತಕ್ಕಂತಹ ಫಾಸ್ಫರಸ್ಗೆ ಅದನ್ನು ಈಕ್ವಲನ್ನು ಆಗಿರುತ್ತೆ. ಸೊ ಇದನ್ನು ಮತ್ತೆ ಏನು ಮಾಡಿದ್ದಾರೆ ಅಂದರೆ ಸೊ ಇವರು ಫಾರ್ ಎಕ್ಸಾಂಪಲ್ ಟೇಕ್ ಎ ಟ್ರಯಡ್ ಕನ್ಸಿಸ್ಟಿಂಗ್ ಆಫ್ ಲೀಥಿಯಮ್, ಸೋಡಿಯಂ ಮತ್ತು ಅನದರ್ ಒನ್ ಎಕ್ಸಾಂಪಲ್ ಏನಪ್ಪ ಅಂದರೆ ಲೀಥಿಯಮ್, ಸೋಡಿಯಂ ಮತ್ತು ಪೊಟ್ಯಾಷಿಯಮ್. So when elements are arranged in the increasing order of their atomic mass, lithium, the atomic mass number of lithium is 6 and atomic mass number of sodium is 23 and atomic mass of the potassium is 39. So with respect to atomic masses, what is the average atomic mass of the lithium and the potassium? So how does it compare with the atomic mass? ಅಂದರೆ ಸೊ ನೀವು ಲಿಥಿಯಮ್ ಮತ್ತು ಏನು ಪೊಟ್ಯಾಷಿಯಮ್ ಅನ್ನು ಇದೆಯಾ ಅಟಾಮಿಕ್ ಮಾಸ್ ಅನ್ನು ಇದೆಯಾ ಸೊ ಅದನ್ನು ನೀವು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಅನ್ನು ಮಾಡಿದರೆ ಸೊ ಇಟ್ ಈಸ್ ಈಕ್ವಲ್ ಟು ದಟ್ ಆಫ್ ದ ಮಿಡ್ಲ್ ಎಲಿಮೆಂಟ್. ಸೊ ದ ಮಿಡ್ಲ್ ಎಲಿಮೆಂಟ್ ಈಸ್ ಸೋಡಿಯಂ. ಸೊ ಅದನ್ನು ಪರ್ಟಿಕ್ಯುಲರ್ಲಾಗಿ ಈಕ್ವಲ್ ಆಗಲಿಲ್ಲ ಅಂದರೆ ಅದಕ್ಕೆ ನಿಯರ್ ಆಗಿರ್ತಕ್ಕಂತಹ ಒಂದು ಇದನ್ನು ನೀವು ಅದಕ್ಕೆ ನಿಯರ್ ಆಗಿರ್ತಕ್ಕಂತಹ ನಂಬರ್ಸ್ಗಳನ್ನು ನೀವು ನೋಡ್ತೀರಾ, ಅಟಾಮಿಕ್ ಮಾಸ್ ನಂಬರ್ಸನ್ನು ನೀವು ನೋಡ್ತೀರಾ. ಸೊ ಹಾಗಾಗಿ ಸೊ ಇಟ್ ಈಸ್ ಆಲ್ಸೋ ದಟ್ ಫೇಲ್ಯೂರ್. ಇದನ್ನು ಕೂಡ ಏನಾಯ್ತು ಅಂದರೆ ಯು ವಿಲ್ ಫೈಂಡ್ ದಟ್ ಡೋಬೆರೈನರ್ಸ್ ಕುಡ್ ಐಡೆಂಟಿಫೈ ಓನ್ಲಿ 3 ಟ್ರಯಡ್ಸ್ ಫ್ರಮ್ ದ ಎಲಿಮೆಂಟ್ಸ್ now at that time, hence the system of classification into trades was known to be useful. ಸೊ ಅದನ್ನು ಕೂಡ ಏನಾಗಿತ್ತು ಅಂದರೆ ಸ್ವಲ್ಪ ಇದನ್ನು ಆಫ್ಟರ್ ದ 50 ಎಲಿಮೆಂಟ್ಸ್ ಇಟ್ ಈಸ್ ನಾಟ್ ಏನೋ ಇಟ್ ಈಸ್ ಫೇಲ್ಯೂರ್. ಅದನ್ನು ಕೂಡ ಏನಾಯಿತು ಅಂದರೆ ಫೇಲ್ಯೂರ್ ಅನ್ನೋ ಆಯಿತು. ಗ್ರೂಪ್ ಆಫ್ 3 ಎಲಿಮೆಂಟ್ಸ್, ದ ಎಲಿಮೆಂಟ್ಸ್ ಆರ್ ಅರೇಂಜ್ ಡೌನ್ವರ್ಡ್ಸ್ ಇನ್ ದ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ದೇ ಆರ್ ನಾಟ್ ಈಕ್ವಲ್ ಟು ದಟ್ ಆಫ್ ದ ಅದರ್ 2 ಎಲಿಮೆಂಟ್ಸ್. And then
sodium, magnesium and aluminum are the elements having 1, 2 and 3 valence electrons respectively. So which of three elements? Sodium, magnesium and aluminum are the elements having 1, 2 and 3 valence electrons. ಸೋಡಿಯಂ, ಮೆಗ್ನೀಷಿಯಮ್ ಮತ್ತು ಅಲ್ಯೂಮಿನಿಯಂ ಏನು ಮೂರು ಎಲಿಮೆಂಟ್ಸನ್ನು ಇದೆಯೋ ಈ ಮೂರು ಎಲಿಮೆಂಟ್ಸನ್ನು ವೇಲೆನ್ಸಿ ಏನಾಗಿದೆ 1, 2 ಮತ್ತು 3 ಆಗಿದೆ. ಸೊ ವಿಚ್ ಆಫ್ ತ್ರೀ ಎಲಿಮೆಂಟ್ಸ್, ಸೊ ಯಾವ ಅದು ತ್ರೀ ಎಲಿಮೆಂಟ್ಸ್ ಹ್ಯಾಸ್ ದ ಲಾರ್ಜೆಸ್ಟ್ ಅಟಾಮಿಕ್ ರೇಡಿಯಸ್, ಅದರಲ್ಲಿ ಯಾವ ಎಲಿಮೆಂಟ್ಸಿನ ಒಂದು ಲಾರ್ಜೆಸ್ಟ್ ಆಗಿರ್ತಕ್ಕಂಥ ಒಂದು ಅಟಾಮಿಕ್ ರೇಡಿಯಸನ್ನು ಇದೆಯಾ, ಯಾವುದಾದ್ರಲ್ಲಿ ಲೀಸ್ಟ್ ರಿಯಾಕ್ಟಿವ್ ಇದೆ, ಜಸ್ಟಿಫೈಯನ್ನು ಮಾಡ್ರಿ ಅಂತಂದು ಹೇಳಿದ್ದಾರೆ. ಸೋಡಿಯಂ ಹ್ಯಾಸ್ ದ ಲಾರ್ಜೆಸ್ಟ್ ಅಟಾಮಿಕ್ ರೇಡಿಯಸ್ ಬಿಕಾಸ್ ಇಟ್ ಹ್ಯಾಸ್ 11 protons and 11 electrons, therefore least effective nuclear charge. ಸೊ ಇದರಲ್ಲಿ ಸೋಡಿಯಂ, ದ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಸೊ ಅದರಲ್ಲಿ ಇನ್ ದ ನ್ಯೂಕ್ಲಿಯಸ್ ಹಿಯರ್ ದ ಹೌ ಮೆನಿ ಪ್ರೋಟಾನ್ಸ್ ಆರ್ ದೇರ್, ಇನ್ ದ ನ್ಯೂಕ್ಲಿಯಸ್ 11 protons is equal to that of the electrons. ಸೊ ಇಲ್ಲಿ ಏನಾಗಿದೆ ಅಂದರೆ ಸೋಡಿಯಂ ಹ್ಯಾಸ್ ದ ಲಾರ್ಜೆಸ್ಟ್ ಅಟಾಮಿಕ್ ರೇಡಿಯಸ್ ಬಿಕಾಸ್ ಇಟ್ ಹ್ಯಾಸ್ 11 protons and 11 electrons. ಯಾಕಪ್ಪ ಅಂದರೆ ಈ ನ್ಯೂಕ್ಲಿಯಸ್ಸಲ್ಲಿ ಏನು ಪ್ರೋಟಾನ್ಸ್ ಮತ್ತು ಏನು ನ್ಯೂಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ಡ್ ಅರೌಂಡ್ ದ ನ್ಯೂಕ್ಲಿಯಸ್. In the nucleus 11 protons and 11 electrons are there and it is an least effective nuclear charge. So one is least reactive because it has smallest atomic size due to aluminum is the least reactive because it has smallest atomic size due to 13 protons and 13 electrons. ಇದನ್ನು ಒಂದು ಸ್ಮಾಲೆಸ್ಟ್ ಆಗಿರ್ತಕ್ಕಂಥ ಅಟಾಮಿಕ್ ಸೈಜನ್ನು ನಾವು ಯಾವುದರಲ್ಲಿ ಅಲ್ಯೂಮಿನಿಯಮಲ್ಲಿ ನೋಡ್ತೀವಿ. ಯಾಕಂದರೆ ಇದರಲ್ಲಿ 30 ಪ್ರೋಟಾನ್ಸ್ ಮತ್ತು 13 ಎಲೆಕ್ಟ್ರಾನ್ಸನ್ನು ಅಷ್ಟೇ ಇರುತ್ತೆ. ಇಟ್ ಹ್ಯಾಸ್ ಗ್ರೇಟರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಆ್ಯಂಡ್ ದೇರ್ ಫೋರ್ ಕೆನಾಟ್ ಬಿ ಲೂಸ್ ಎಲೆಕ್ಟ್ರಾನ್ಸ್ ಈಸಿಲಿ. Hence it is a least reactive. ಸೊ ಈ ಅಲ್ಯೂಮಿನಿಯಂ ಏನು ಎಲಿಮೆಂಟನ್ನು ಇದೆಯಾ, ಸೊ ಈ ಒಂದು ಎಲಿಮೆಂಟಲ್ಲಿ ಎಷ್ಟೇ ಪ್ರೋಟಾನ್ಸನ್ನು ಇರುತ್ತೆ, 13 ಪ್ರೋಟಾನ್ಸ್ ಮತ್ತು 13 ಎಲೆಕ್ಟ್ರಾನ್ಸ್ಗಳನ್ನು ಇರುತ್ತೆ. 13 ಪ್ರೋಟಾನ್ಸ್ ಮತ್ತು 13 ಎಲೆಕ್ಟ್ರಾನ್ಸನ್ನು ಇರೋದ್ರಿಂದ ಸೊ ಇದ್ರದ್ದು ಏನು ಒಂದು ನ್ಯೂಕ್ಲಿಯರ್ ಚಾರ್ಜನ್ನು ಇರುತ್ತೆ, ಎಲೆಕ್ಟ್ರಾನ್ಸ್ಗಳನ್ನು ಏನಿರುತ್ತೆ ಈಸಿಯಾಗಿ ಅದನ್ನು ಲೂಸ್ ಮಾಡಿಕೊಡಲ್ಲ. ಸೊ ಇಟ್ ಕೆನಾಟ್ ಬಿ ಲೂಸ್ ಎಲೆಕ್ಟ್ರಾನ್ಸ್ ಈಸಿಲಿ. ಸೊ ಹೆನ್ಸ್ ಇಟ್ ಈಸ್ ಆ್ಯನ್ ಲೀಸ್ಟ್ ರಿಯಾಕ್ಟಿವ್. ಸೊ ಹಾಗಾಗಿ ಇದನ್ನೇನಾಗುತ್ತೆ ಒಂದು ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಅಂತದನ್ನು ಕನ್ಸಿಡರನ್ನು ಮಾಡಿದರೆ. ಸೋಡಿಯಂ ಅಂದರೆ ಇನ್ ದ ಔಟರ್ ಮೋಸ್ಟ್ ಶೆಲ್ ಓನ್ಲಿ 1 electrons ಆರ್ ದೇರ್. ಸೋಡಿಯಮಲ್ಲಿ ಬರೀ ಒಂದೇ ಒಂದು ಎಲೆಕ್ಟ್ರಾನ್ನ ಇರುತ್ತೆ, ಒಂದೇ ಒಂದು ಎಲೆಕ್ಟ್ರಾನನ್ನು ಇರೋದ್ರಿಂದ ಇಟ್ಸ್ ಬಿಕಮ್ಸ್ ಈಸಿ ಟು ಲೂಸ್ ದ 1 electrons ಇನ್ ದ ಔಟರ್ ಮೋಸ್ಟ್ ಶೆಲ್. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ 1 electron ಅದನ್ನು ಈಸಿಯಾಗಿ ಏನು ಮಾಡುತ್ತೆ, ಅದನ್ನು ಲೂಸ್ ಮಾಡುತ್ತೆ. ಬಟ್ ಅದನ್ನೇ ಅಲ್ಯೂಮಿನಿಯಮಲ್ಲಿ 13 electrons ಇದ್ದರೆ ಕೆ ಶೆಲ್ಲಲ್ಲಿ ಎಷ್ಟಿರುತ್ತೆ 2, 8 ಶೆಲ್ಲಲ್ಲಿ 8 ಪ್ಲಸ್ 2 ಎಷ್ಟಾಯಿತು 10 ಆಯಿತು. 10 ಪ್ಲಸ್ ಔಟರ್ ಮೋಸ್ಟ್ ಶೆಲ್ಲಲ್ಲಿ 3 electrons ಆಯಿತು. ಸೊ ಅದು ಆಕ್ಟೇಟ್ ಸ್ಟ್ರಕ್ಚರ್ ಆಗಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸನ್ನು ಬೇಕು, ಇನ್ನು 6 electronsನ್ನು ಬೇಕು, ಇನ್ನು 5 electronsನ್ನು ಬೇಕು. ಸೊ ಈ ಒಂದು 5 electronsನ್ನು ಬೇಕಾಗಿರೋದ್ರಿಂದ ಸೊ ಇದರಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಏನು ಒಂದು 3 electronsನ್ನು ಇದೆಯೋ ಸೊ ಈ 3 electronsನ್ನು ಇಟ್ಸ್ ಕೆನಾಟ್ ಬಿ ಆ್ಯಂಡ್ ಲೂಸ್ ಈಸಿಲಿ. ಸೊ ಹೆನ್ಸ್ ಇಟ್ ಈಸ್ ಆ್ಯಂಡ್, ಸೊ ಹಾಗಾಗಿ ಇದನ್ನು ಇಟ್ ಈಸ್ ಆ್ಯಂಡ್ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್. ಸೊ ದಟ್ಸ್ ವೈ ಸೊ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್. ಆ್ಯಂಡ್ ಓಕೆ, ಥ್ಯಾಂಕ್ ಯು.